ಖಾಕಿಯೊಳಗೆ ಕ್ರೈಮ್, ಪೊಲೀಸರೇ ಅಪರಾಧಿಗಳ, ಪೊಲೀಸ್ ವ್ಯವಸ್ಥೆ ಉಳಿತಾ ಇದೆಯಾ? ಪೊಲೀಸ್ ಇಲಾಖೆ ರಾಜ್ಯದ ಭದ್ರತೆಯ ಮೂಲಸ್ಥಾನ ಹಾಕಬೇಕು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಜನರ ರಕ್ಷಣೆಗಾಗಿ ಇದೆ ಅಂತ ನಾವೆಲ್ಲರೂ ನಂಬ್ತೇವೆ. ಆದ್ರೆ ಇತ್ತೀಚಿನ ಘಟನೆಗಳು ಈ ನಂಬಿಕೆಯನ್ನ ಮುರಿದಂತೆ ಕಾಣಿಸುತ್ತೆ. ಕಳೆದ ವರ್ಷದಲ್ಲಿ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು 88 ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿದ್ರು ಅಂತ ಬೆಂಗಳೂರಿನ ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರ ಕಚೇರಿಯಲ್ಲಿ ಆಯೋಜಿಸಿದ್ದ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮ್ಮೇಳನ ಉದ್ಘಾಟನಾ ಸಮಾರಂಭದಲ್ಲಿ ಅಧಿಕಾರಿಗಳನ್ನ ಸಿಎಂ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡ್ರು. ಪೊಲೀಸರು ತಾವೇ ಅಪರಾಧಗಳಲ್ಲಿ ತೊಡಗಿಕೊಂಡ್ರೆ ಸಾಮಾನ್ಯ ಜನರು ಯಾರ ಬಳಿ ನ್ಯಾಯವನ್ನ ಕೇಳಬೇಕು? ಈ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡ್ತಾ ಕಳೆದ ವರ್ಷದಲ್ಲಿ ಪೊಲೀಸ್ ಸಿಬ್ಬಂದಿ ತಾವೇ 88 ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿದ್ದು ಅತ್ಯಂತ ಲಜ್ಜೆಗೆಟ್ಟ ಸಂಗತಿ ಅಂತ ಹೇಳಿದ್ರು. ಸೊ ಇದರ ಹಿಂದೆ ಅಪರಾಧಗಳ ದೊಡ್ಡ ಜಾಲವಿದೆ. ಈ ಕೇಸುಗಳಲ್ಲಿ ಹಲವು ಮಾದಕ ದ್ರವ್ಯಗಳ ವ್ಯಾಪಾರ, ಭ್ರಷ್ಟಾಚಾರ, ದೌರ್ಜನ್ಯ ಮತ್ತು ಇತರ ಗಂಭೀರ ಅಪರಾಧಗಳಿಗೆ ಸಂಬಂಧಿಸಿದ್ದು ಇದೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಿನಲ್ಲಿ ಕಳೆದ ವರ್ಷದಲ್ಲಿ 120ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಕಾರಣ ಏನು? ದೌರ್ಜನ್ಯ, ಲಂಚಬಾಕತನ ಮತ್ತು ಮಾದಕ ವಸ್ತುಗಳಿಗೆ ಸಂಬಂಧಿಸಿ. ಸೊ ಪೊಲೀಸ್ ಇಲಾಖೆ ರಾಜ್ಯದ ಭದ್ರತೆಯ ಮೂಲ ಸ್ತಂಭ. ಆದ್ರೆ ಇದು ಒಳಗಿಂದಾನೆ ಕೊಳಿತಾ ಇದೆಯಾ? ಹೌದು. ಇದನ್ನ ಹಲವು ಉದಾಹರಣೆಗಳು ಸಾಬೀತು ಮಾಡಿದೆ. ಕಳೆದ ಕೆಲ ವರ್ಷಗಳಲ್ಲಿ ಪೊಲೀಸ್ ನೇಮಕಾತಿ ಹಗರಣಗಳು ಬೆಳಕಿಗೆ ಬಂದಿದೆ. 2022ರಲ್ಲಿ ಪೊಲೀಸ್ ನೇಮಕಾತಿ ಹಗರಣದಲ್ಲಿ IPS ಪೊಲೀಸ್ ಅಧಿಕಾರಿ ಅಮೃತ್ ಪೌಲ್ ಮತ್ತು ಇತರರು ಭಾಗಿಯಾಗಿದ್ರು. ಅಭ್ಯರ್ಥಿಗಳಿಂದ 30ರಿಂದ 70 ಲಕ್ಷ ರೂಪಾಯಿಗಳವರೆಗೆ ಲಂಚ ಪಡೆದು ನೇಮಕ ಮಾಡಿದ್ರು ಅಂತ ಆರೋಪಿಸಲಾಗಿತ್ತು. ಸೊ ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಇಂತಹ ಹಗರಣಗಳು ಪೊಲೀಸ್ ವ್ಯವಸ್ಥೆಯ ದುರ್ಬಲತೆಯನ್ನು ತೋರಿಸುತ್ತೆ. ಇದರಿಂದ ಜನರ ನಂಬಿಕೆಯೂ ಕಡಿಮೆ ಆಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗತ್ತಾ ಅಥವಾ ಇಲ್ವಾ ಅನ್ನೋ ಭಯದಲ್ಲೇ ಜನ ಜೀವನವನ್ನ ಕಳಿಬೇಕಾಗತ್ತೆ. ಮುಖ್ಯಮಂತ್ರಿಗಳೇ ಇದನ್ನ ಕ್ಷಮಿಸಲು ಸಾಧ್ಯ ಅಂತ ಕರೆದಿದ್ದಾರೆ. ಸೊ ಪೊಲೀಸ್ ಅನ್ನೋ ಪದ ಜನಸಾಮಾನ್ಯರಿಗೆ ಒಂದು ಭದ್ರತೆಯ ಭಾವನೆ. ಕತ್ತಲೆಯಲ್ಲಿ ನಿಂತಿರುವಂತಹ ಒಬ್ಬ ಕಾನ್ಸ್ಟೇಬಲ್ ಕೂಡ ನ್ಯಾಯ ಇನ್ನೂ ಜೀವಂತವಾಗಿದೆ ಅನ್ನೋ ನಂಬಿಕೆಯನ್ನ ಕೊಡಬೇಕು. ಆದ್ರೆ ಅದೇ ಪೊಲೀಸ್ ಖಾಕಿಯೊಳಗೆ ಅಪರಾಧ ತುಂಬಿಕೊಂಡಿದ್ರೆ ಇದು ವ್ಯಕ್ತಿಗಳ ತಪ್ಪೋ ಅಥವಾ ವ್ಯವಸ್ಥೆ ಕೊಳಿತಾ ಇದೆಯೋ? ಪೊಲೀಸ್ ವ್ಯವಸ್ಥೆಯ ಒಳಗಡೆಯಲ್ಲೇ ಗುಟ್ಟಾಗಿ ಉಳಿಯದೆ ಈಗ ಬಹಿರಂಗವಾಗಿ ಚರ್ಚೆ ಆಗ್ತಾ ಇರೋ ವಿಚಾರ ಅಂತಂದ್ರೆ ಪೊಗದಸ್ಸು ಪೋಸ್ಟಿಂಗ್ ಮತ್ತು ಲಾಭದಾಯಕ ವರ್ಗಾವಣೆಗಳು. ಟ್ರಾಫಿಕ್ ಪೊಲೀಸ್, ನಗರ ಠಾಣೆ, ಗಣಿಗಾರಿಕೆ ಪ್ರದೇಶ, ಅಕ್ರಮ ಮರಳು, ಮದ್ಯ, ಜೂಜು, ಬೆಟ್ಟಿಂಗ್ ಇರುವಂತಹ ಪ್ರದೇಶಗಳು, ಇವುಗಳನ್ನ ಗೋಲ್ಡನ್ ಪೋಸ್ಟಿಂಗ್ ಅಂತಾನೆ ಕರೆಯಲಾಗುತ್ತೆ. ಸೊ ಈ ಪೋಸ್ಟಿಂಗ್ಗಳಿಗೆ ಕೆಲವೊಮ್ಮೆ ಭಾರಿ ಮೊತ್ತದ ಲಂಚವನ್ನು ನೀಡಲಾಗುತ್ತೆ ಅನ್ನೋದು ಇದು ಗುಟ್ಟಲ್ಲ. ಒಮ್ಮೆ ಅಲ್ಲಿ ಹೋದ್ರೆ ಅಕ್ರಮಗಳಿಗೆ ಕಣ್ಮುಚ್ಚೋದು, ಪಾಲ್ಪಡೆಯೋದು, ಮೇಲಾಧಿಕಾರಿಗಳಿಗೆ ಕಮಿಷನ್ ತಲುಪಿಸೋದು, ಇದೊಂದು ಸಿಸ್ಟಮ್ ಆಗ್ಬಿಟ್ಟಿದೆ ಅನ್ನೋ ಆರೋಪಗಳು ಕೇಳಿಬರುತ್ತೆ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಲಾಭದಾಯಕ ಸ್ಥಾನಗಳು ಬಹಳಾನೇ ಮುಖ್ಯ. ಬೆಂಗಳೂರು, ಮೈಸೂರು ಅಥವಾ ಇತರ ದೊಡ್ಡ ದೊಡ್ಡ ನಗರಗಳಲ್ಲಿ ಪೋಸ್ಟಿಂಗ್ ಸಿಕ್ಕರೆ ಅಲ್ಲಿ ಲಂಚ ಪಡೆಯುವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ. ಆದರೆ ಇಂಥ ಸ್ಥಾನಗಳನ್ನು ಪಡೆಯೋಕೆ ಅಧಿಕಾರಿಗಳು ದೊಡ್ಡ ಮೊತ್ತದ ಲಂಚ ಕೊಡ್ತಾರೆ ಅನ್ನೋದು ಇದು ಗುಟ್ಟಲ್ಲ. ಸೊ ಕಳೆದ ಕೆಲವು ವರ್ಷಗಳಲ್ಲಿ ಇದರ ಬಗ್ಗೆ ಹಲವು ದೂರುಗಳು ಬಂದಿದೆ. ಇನ್ನು ಬೆಂಗಳೂರಿನ ಖ್ಯಾತ BMS ಎಜುಕೇಷನ್ ಟ್ರಸ್ಟ್ಗೆ ಸಂಬಂಧಿಸಿದ ಎಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಹಗರಣ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಮಹತ್ವದ ಕ್ರಮವನ್ನು ಕೈಗೊಂಡಿದ್ದು 19.46 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ 2021-22ರಲ್ಲಿ ನಡೆದಂತ 545 PSI ನೇಮಕಾತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ 1.53 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿದೆ. 2021-22ರಲ್ಲಿ ನಡೆದಂತ 545 PSIಗಳ ನೇಮಕಾತಿ ಹಗರಣ ನಡೆದಂತ ಸಂದರ್ಭದಲ್ಲಿ ಪೊಲೀಸ್ ನೇಮಕಾತಿ ವಿಭಾಗದ ADGP ಆಗಿದ್ದಂತ IPS ಅಧಿಕಾರಿ ಅಮೃತ್ ಪೌಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ H ಶ್ರೀಧರ್ ಅವರಿಗೆ ಸೇರಿದ ಆಸ್ತಿಯನ್ನು ಈಗಾಗಲೇ ಜಪ್ತಿ ಮಾಡಲಾಗಿದೆ. ಸೊ ಈ ಸಂಬಂಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಮತ್ತು CIDಯಲ್ಲಿ ಈಗಾಗಲೇ ಪ್ರಕರಣಗಳು ದಾಖಲಾಗಿದ್ದು ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆ ಇಡಿ ಪ್ರತ್ಯೇಕವಾಗಿ ಕೇಸನ್ನು ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದೆ. ಈ ಅಕ್ರಮಕ್ಕಾಗಿ ಪ್ರತಿ ಅಭ್ಯರ್ಥಿಯಿಂದ 30ರಿಂದ 70 ಲಕ್ಷ ರೂಪಾಯಿಗಳವರೆಗೆ ಲಂಚವನ್ನು ಪಡೆಯಲಾಗಿದ್ದು ಆ ಹಣವನ್ನು ಆರೋಪಿಗಳು ತಮ್ಮ ಡೈರಿ ಮತ್ತು ಲೆಕ್ಕಪತ್ರಗಳಲ್ಲಿ ಕೈ ಸಾಲ ಅಂತ ದಾಖಲಿಸಿಕೊಂಡಿದ್ರು. ಬಳಿಕ ಈ ಅಕ್ರಮ ಹಣವನ್ನ ಮನೆಗಳ ನಿರ್ಮಾಣ ಸೇರಿದಂತೆ ವೈಯಕ್ತಿಕ ಉದ್ದೇಶಗಳಿಗೆ ಬಳಸಿಕೊಂಡಿರೋದಾಗಿ ಇಡಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಸೊ ಅಕ್ರಮ ಹಣ ವರ್ಗಾವಣೆ ನಡೆದಿರೋದ್ರ ದೃಢಪಟ್ಟ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಸೇರಿದ 1,53 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಾಗಿದೆ ಅಂತ ಜಾರಿ ನಿರ್ದೇಶನಾಲಯ ಮಾಹಿತಿಯನ್ನು ಕೊಟ್ಟಿದೆ. ಸೊ ಪೊಲೀಸ್ ಠಾಣೆಗಳಲ್ಲಿ ಕಾಸು ಕೊಟ್ರೆ ಮಾತ್ರ ಕೆಲಸ ಅನ್ನೋ ಆರೋಪಗಳಿಗೆ ನಿದರ್ಶನ ಎಂಬಂತೆ ಕಳೆದ ವರ್ಷ ನ್ಯಾಯ ಕೇಳಿ ಠಾಣೆ ಮೆಟ್ಟಿಲು ಹತ್ತದವರ ಬಳಿನೇ ಲಕ್ಷಗಟ್ಟಲೆ ಲಂಚ ಪಡೆದಂತ ACP ಸೇರಿ 10ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ, ಸಿಬ್ಬಂದಿಗಳು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ರು. ಪೊಲೀಸ್ ಠಾಣೆಗಳಲ್ಲಿ ಮಿತಿಮೀರಿದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತೆ ನ್ಯಾಯಾಲಯಗಳು ಹಲವು ಬಾರಿ ತಪರಾಕಿ ಹಾಕಿದ್ರೂ ಸಹ ಸುಧಾರಣೆ ಮಾತ್ರ ಮರೀಚಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು ಅಧಿಕಾರ ಪಡೆದಿದ್ದನ್ನ ವಾಪಸ್ ಪಡೆದುಕೊಳ್ತೇವೆ ಅಂತ ಹುಂಬ
ಸಮರ್ಥನೆಯನ್ನ ಪೊಲೀಸರು ಮಾಡ್ತಾ ಇರೋದು ಆಘಾತಕಾರಿ ಸಂಗತಿಯಾಗಿದೆ ಅಂತ ಮತ್ತೊಂದು ಪ್ರಕರಣದಲ್ಲಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿತು. ಪೊಲೀಸ್ ಠಾಣೆಗಳಲ್ಲಿ ವ್ಯಾಪಕವಾಗಿ ಹಬ್ಬಿರುವಂತಹ ಭ್ರಷ್ಟಾಚಾರದಿಂದ ಪೊಲೀಸರ ಮೇಲೆ ಜನಸಾಮಾನ್ಯರಿಗೆ ನಂಬಿಕೆ ಕುಸಿತಾ ಇದೆ. ಅಪರಾಧಗಳಿಗೆ ಕಡಿವಾಣ ಹಾಕಿ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಬೇಕಾಗಿರುವಂತಹ ಪೊಲೀಸರು ಭ್ರಷ್ಟಾಚಾರದಲ್ಲಿ ತೊಡಗಿರೋದು ಒಪ್ಪುವ ವಿಚಾರ ಅಲ್ವೇ ಅಲ್ಲ ಅಂತ ನ್ಯಾಯಾಲಯ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಇನ್ನು ಬೆಂಗಳೂರಿನಲ್ಲಿ ಎಟಿಎಂಗಳಿಗೆ ಹಣ ಸಾಗಿಸ್ತಾ ಇದ್ದಂತ ವಾಹನವನ್ನ ತಡೆದು ನಗರದಲ್ಲಿ 7,11,00,000 ರೂಪಾಯಿ ಹಣವನ್ನ ರಾಬರಿ ಮಾಡಿದ್ದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್. ಈತನ ಪ್ಲಾನ್ ಪ್ರಕಾರನೇ ಎಟಿಎಂ ವಾಹನ ದರೋಡೆಯನ್ನ ಮಾಡಲಾಗಿತ್ತು. ಇದೇ ರೀತಿ ಸೈಬರ್ ವಂಚನೆ ಮಾಡಿದಂತ ವ್ಯಕ್ತಿಯನ್ನ ವಿಚಾರಣೆಗೆ ಅಂತ ಬೆಂಗಳೂರು ಆಯುಕ್ತರ ಕಚೇರಿಗೆ ಕರೆದುಕೊಂಡು ಬಂದಿದ್ದಾಗ ಆರೋಪಿಯ ಕಾರಲ್ಲಿದ್ದ 11 ಲಕ್ಷ ರೂಪಾಯಿ ಹಣವನ್ನ ಬೆಂಗಳೂರಿನ ಸೈಬರ್ ಕ್ರೈಮ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತನ್ನ ಮನೆಯಲ್ಲಿ ಬಚ್ಚಿಟ್ಟಿದ್ದ ಘಟನೆಯೂ ಸಹ ಬೆಳಕಿಗೆ ಬಂದಿತ್ತು. ಸೊ ಈ ಎಲ್ಲಾ ಪ್ರಕರಣಗಳು ಬಹಿರಂಗಗೊಂಡ ನಂತರ ಡಿಜಿ ಹಾಗೂ ಐಜಿಪಿ ಸಲೀಂ ಘಟಕದ ಎಲ್ಲಾ ಅಧಿಕಾರಿಗಳು ಅಧೀನದ ಪೊಲೀಸ್ ಸಿಬ್ಬಂದಿವರೆಗೆ ನಿಗಾ ವಹಿಸೋದು ಸೇರಿದಂತೆ ಕೆಲವು ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಿದ್ರು. ಸೊ 2023ರಲ್ಲಿ ದಿ ನ್ಯೂಸ್ ಮಿನಿಟ್ ವರದಿಯಲ್ಲಿ ಪೊಲೀಸ್ ವರ್ಗಾವಣೆಗಳಲ್ಲಿ ನಗದು, ಜಾತಿ ಮತ್ತು ಮಧ್ಯವರ್ತಿಗಳ ಪಾತ್ರ ಬಹಿರಂಗ ಆಗಿತ್ತು. ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಉತ್ತಮ ಸ್ಥಾನವನ್ನ ಪಡಿತಾರೆ. ನಂತರ ಆ ಲಂಚವನ್ನ ಮರಳಿ ಪಡೆಯೋಕೆ ಮತ್ತೆ ಜನರಿಗೆ ದೌರ್ಜನ್ಯ ಮಾಡ್ತಾರೆ. ಸೊ ಇದರಲ್ಲಿ ಮಧ್ಯವರ್ತಿಗಳು ಮುಖ್ಯ ಪಾತ್ರವನ್ನ ವಹಿಸ್ತಾರೆ. ಅವರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಕರ್ನಾಟಕ ಹೈಕೋರ್ಟ್ ಕೂಡ ಇದನ್ನ ಭ್ರಷ್ಟಾಚಾರದ ಮೂಲ ಅಂತ ಕರೆದಿದೆ. ಸೊ ಇಂಥ ಭ್ರಷ್ಟಾಚಾರದಿಂದಾಗಿ ಯೋಗ್ಯ ಅಧಿಕಾರಿಗಳು ಹಿಂದೆ ಸರಿತಾರೆ ಮತ್ತು ಭ್ರಷ್ಟರು ಮುಂದೆ ಬರ್ತಾರೆ. ಇದು ಪೊಲೀಸ್ ವ್ಯವಸ್ಥೆಯನ್ನ ದುರ್ಬಲಗೊಳಿಸುತ್ತೆ. ಇದೆಲ್ಲದಕ್ಕೂ ರಾಜಕಾರಣಿಗಳಿಗೂ ಸಂಬಂಧ ಇದೆಯಾ? 100% ಇದೆ. ಹಲವು ಉದಾಹರಣೆಗಳು ಇದನ್ನ ಹೌದು ಅಂತಾನೆ ಹೇಳುತ್ತೆ. ಕರ್ನಾಟಕದಲ್ಲಿ ಪೊಲೀಸ್ ವರ್ಗಾವಣೆಗಳು ರಾಜಕೀಯ ಒತ್ತಡದಿಂದ ನಡೆಯುತ್ತೆ. ರಾಜಕಾರಣಿಗಳು ತಮ್ಮ ಆಪ್ತ ಅಧಿಕಾರಿಗಳನ್ನ ಉತ್ತಮ ಸ್ಥಾನದಲ್ಲಿ ಇರಿಸಿಕೊಳ್ಳೋಕೆ ಲಂಚ ಪಡಿತಾರೆ ಅನ್ನೋ ಆರೋಪ ಇದೆ. ಫಾರ್ ಎಕ್ಸಾಂಪಲ್, ಜೆಡಿಎಸ್ ನಾಯಕ HD ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳು ರಕ್ಷಣೆ ಪಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಇವರು 80ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿದ್ದಾರೆ ಅಂತಾನೂ ಉಲ್ಲೇಖಿಸಿದ್ರು. ಇದು ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಇದು ನೆರೆಯ ತಮಿಳುನಾಡಿನಲ್ಲಿ DMK ಸಚಿವ KN ನೆಹರು ವಿರುದ್ಧ ಇಡಿ ತನಿಖೆ ನಡೀತಾ ಇದೆ. ಅವರು ವರ್ಗಾವಣೆಗಳಲ್ಲಿ 365 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಸೊ ಇದಕ್ಕೆ ರಾಜಕಾರಣಿಗಳು ಪೊಲೀಸ್ ಇಲಾಖೆಯನ್ನ ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಸೊ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯ ಆರೋಪಗಳಿದೆ. ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಪೊಲೀಸ್ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡ್ಕೊಳ್ತಾರೆ. ಇದರಿಂದ ಭ್ರಷ್ಟ ಅಧಿಕಾರಿಗಳು ರಕ್ಷಣೆ ಪಡೆಕೊಳ್ತಾರೆ. ಸೊ ಪೊಲೀಸ್ ವ್ಯವಸ್ಥೆ ದುರ್ಬಲ ಆದಾಗ ನ್ಯಾಯ ಶ್ರೀಮಂತರ ಕೈಗೆ ಹೋಗುತ್ತೆ. ಕಾನೂನು ಅನ್ನೋದು ಒಂದು ಸಮಾನ ರೇಖೆಯಾಗಿರ್ಬೇಕೆ ಹೊರತು ಅದು ವಕ್ರ ರೇಖೆ ಆಗಬಾರ್ದು. ಸೊ ಲೋಕಾಯುಕ್ತ ನ್ಯಾಯಮೂರ್ತಿ B ವೀರಪ್ಪ ಅವರು ಭ್ರಷ್ಟಾಚಾರ ಕ್ಯಾನ್ಸರ್ಗಿಂತನೂ ಅಪಾಯಕಾರಿ ಅಂತ ಹೇಳಿದ್ದಾರೆ. ಲಂಚ ಕೊಡುವವರಿಗೂ ಶಿಕ್ಷೆ ಆಗಬೇಕು, ರಾಜಕಾರಣಿಗಳ ಹಸ್ತಕ್ಷೇಪವನ್ನ ಕಡಿಮೆ ಮಾಡಬೇಕು, ಪೊಲೀಸ್ ಇಲಾಖೆಯನ್ನು ಸ್ವತಂತ್ರಗೊಳಿಸಿ ಯೋಗ್ಯತೆ ಆಧಾರದ ಮೇಲೆ ನೇಮಕ ಮಾಡಬೇಕು. ಕೊನೆಯಲ್ಲಿ ಪೊಲೀಸರು ಜನರ ರಕ್ಷಕರಾಗಬೇಕು, ಅಪರಾಧಿಗಳದ್ದಲ್ಲ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಸಾರ್ವಜನಿಕವಾಗಿ ಹೇಳಿರೋದು ಮಹತ್ವದ ಹೆಜ್ಜೆ. ಆದ್ರೆ ಪ್ರಶ್ನೆ ಬರೋದು, ಇದು ಕೇವಲ ಎಚ್ಚರಿಕೆಯ ಮಾತಾಗ್ಬಿಡತ್ತಾ ಅಥವಾ ಸರ್ಕಾರ ಕ್ರಮಕ್ಕೆ ಏನಾದ್ರೂ ಮುಂದಾಗತ್ತಾ? 88 ಪ್ರಕರಣಗಳಲ್ಲಿ ಭಾಗಿಯಾದಂತ ಪೊಲೀಸರ ಮೇಲೆ ಕಠಿಣ ಕ್ರಮ ಆಗತ್ತಾ? ಪೋಸ್ಟಿಂಗ್ ವರ್ಗಾವಣೆಗಳಲ್ಲಿ ಪಾರದರ್ಶಕ ವ್ಯವಸ್ಥೆ ಬರತ್ತಾ? ರಾಜಕೀಯ ಹಸ್ತಕ್ಷೇಪಕ್ಕೆ ಕಡಿವಾಣ ಹಾಕಲಾಗತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಬರದೆ ಹೋದ್ರೆ ಹೇಳಿಕೆಗಳು, ಭಾಷಣಗಳಲ್ಲಿಯೇ ಸೀಮಿತ ಆಗ್ಬಿಡತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.